ವೆಲ್ಕಮ್ ಬ್ಯಾಕ್. 15 ದಿನ 5 ಬಾಣಂತಿಯರು ಮಗುವಿಗೆ ಜನ್ಮ ಕೊಟ್ಟ ನಂತರ 2 ಗಂಟೆಯಲ್ಲಿ ಅದು ಏನಾಗತ್ತೆ ಗೊತ್ತಿಲ್ಲ, ಪ್ರಾಣ ಕಳ್ಕೊತಾ ಇದ್ದಾರೆ. ಆರಂಭದಲ್ಲಿ ಇದು ಡಾಕ್ಟರ್ಗಳು ಮಾಡಿದಂಥ ಎಡವಟ್ಟು ಅಂತ ಹೇಳಲಾಗ್ತಾ ಇತ್ತು. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಯಿತು ಇದು ಡಾಕ್ಟರ್ಗಳು ಮಾಡಿದಂಥ ಎಡವಟ್ಟಲ್ಲ, ಅವ್ರಿಗೆ ಆಗ್ತಾ ಇರುವಂಥ IV ಫ್ಲೂಯಿಡ್ ಅನ್ನುವಂಥ ದ್ರಾವಣ ಇದೆಯಲ್ಲ, ಆ ದ್ರಾವಣ ನಿಷೇಧಿತ ದ್ರಾವಣವಾಗಿತ್ತು. ಆ ಕಂಪೆನಿ ನಿಷೇಧಿತ, IV ಫ್ಲೂಯಿಡ್ ನಿಷೇಧಿತ ಅಲ್ಲ. ಆ ಗ್ಲೂಕೋಸ್ ಡ್ರಾಪ್ಸ್ ಇದೆಯಲ್ಲ ಅದು ನಿಷೇಧಿತ ಅಲ್ಲ, ಆದರೆ ಕಂಪನಿ ಕೊಟ್ಟಿತ್ತಲ್ಲ ಅದು ನಿಷೇಧಿತ. 6 ತಿಂಗಳ ಹಿಂದೆ ಇದೇ ಕಂಪನಿಯ ವಿರುದ್ಧ ಕೆಲವು ಆರೋಪಗಳು ಬಂದಾದ ನಂತರ ಕೂಡ ಅದೇ ದ್ರಾವಣವನ್ನು ಆಸ್ಪತ್ರೆಗೆ ತರಿಸಿದ್ಯಾರು? ಆಸ್ಪತ್ರೆಗೆ ತರಿಸಿದ್ಯಾರು? ಕಮಿಷನ್ ಕೊಟ್ರಾ? ನಿಮ್ಮ ಕಮಿಷನ್, ಜುಜುಬಿ ಕಮಿಷನ್ ಆಶೆಗಾಗಿ 5 ತಾಯಂದ್ರ ಪ್ರಾಣ ಹೋಯ್ತಲ್ಲ, 5 ತಾಯಂದ್ರ ಪ್ರಾಣ ಹೋಯ್ತಲ್ಲ. ಯಾವುದೋ ಜಾತಿ ಗಣತಿ ಮಾಡಿದಾಗ ಲಿಂಗಾಯತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಲಿಂಗಾಯತರು ಸೇರ್ತಾರೆ, ಒಕ್ಕಲಿಗರು ತೊಂದರೆ ಆಗಬಾರ್ದು ಅಂತೇಳಿ ಒಕ್ಕಲಿಗರೆಲ್ಲ ಸೇರ್ತಾರೆ, ಅಹಿಂದಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ಅವರು ಒಟ್ಟಿಗೆ ಸೇರ್ತಾರೆ. ಯಾಕೆ? ಇಲ್ಲಿದ್ದವ್ರಿಗೆ ಯಾರು ಜಾತಿ ಇರಲಿಲ್ವಾ? ಹಿಂದೂಗಳು ಇದ್ದರು, ಮುಸಲ್ಮಾನರು ಇದ್ದರು. ಆದರೆ ನಮಗೆ ಕಂಡಿದ್ದು ಒಂದೇ, ಅಶಕ್ತರು, ಧ್ವನಿ ಇಲ್ಲದವರು, ಸಮಾಜದ ಕಟ್ಟ ಕಡೆಯ ಜನರು. ನೀವು ಕಾಂಗ್ರೆಸ್ಸೋ BJP JDS ಮೊದಲಿಗೆ ನೀವು ಪ್ರತಿಯೊಬ್ಬರ ಬಗ್ಗೆ ಹೇಳೋದೇನು, ನಾವು ಬಡವರ ಪರ. ಯಾಕೆ? ಇವರು ಬಡವರು ಕಾಣಲಿಲ್ಲ ನಿಮಗೆ? 2 ಲಕ್ಷ ಕೊಟ್ಬಿಟ್ಟು ನೀವು ಕೈ ತೊಳೆದು ಬಿಟ್ರಾ? ಶ್ರೀಮಂತರ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರಿಗೂ ತೊಂದರೆ ಆಗೋದು ಬೇಡ. ನೀವು 2 ಲಕ್ಷ ಕೊಡುವಾಗ ನಿಮ್ಗೆ ಅನಿಸಲಿಲ್ವಾ ನಮ್ಮ ತಪ್ಪಿದೆ, ಸರ್ಕಾರ ತಪ್ಪಿದೆ, ಡ್ರಗ್ ಕಂಟ್ರೋಲ್ನ ತಪ್ಪಿದೆ, ಆಸ್ಪತ್ರೆ ತಪ್ಪಿದೆ, ವೈದ್ಯರ ತಪ್ಪಿದೆ? 2 ಲಕ್ಷ ಕೊಟ್ಟರೆ ಆಯ್ತಪ್ಪ, ನಾವು 4 ಲಕ್ಷ ಕೊಡ್ತೀವಿ, ಒಂದು ಜೀವ ಕೊಡ್ತೀರಾ? ಇಲ್ಲ ತಾನೇ? ಇಲ್ಲ ತಾನೇ? ನಿರಂತರವಾಗಿ 1 ತಿಂಗಳ ನಂತರ ಯಾವ ರೀತಿ ಅದನ್ನು ಎತ್ಕೊಂಡ್ವಿ ಅಂತಂದರೆ, ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸಬೇಕಾಯಿತು, ಲೋಕಾಯುಕ್ತ ಎಂಟ್ರಿ ಕೊಡಬೇಕಾಯಿತು. ಇವತ್ತು ಆ ಕುಟುಂಬಗಳು ಜೀವ ಕಳ್ಕೊಂಡಿದ್ದಾರೆ. ಆದರೆ ಈ ಸಮಾಜದಲ್ಲಿ ನಮ್ಮ ಜೊತೆ ಯಾರೋ ಇದ್ದಾರೆ, ಅದು ಇದ್ದರೆ ಸಹೋದರರ ರೀತಿ ಇರುವಂಥ ರಿಪಬ್ಲಿಕ್ ಕನ್ನಡ ಅನ್ನೋದು ಸಾಬೀತಾಗೋಯ್ತು. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ರಿಪೋರ್ಟ್. ಅಮ್ಮನ ಅಗಲಿಕೆಯಲ್ಲಿ ಕಂದಮ್ಮ ಅನಾಥ, ಬಾಣಂತಿಯರ ಸಾವಿನ ಮನೆಯಲ್ಲಿ ಶೋಕ. ಒಂದು ಸಾವು ಇಡೀ ಕುಟುಂಬವನ್ನ ದುಃಖದ ಕೂಪಕ್ಕೆ ದೂಕಿದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ನರ್ತನ ಮುಂದುವರೆದಿದೆ. ಡೆಡ್ಲಿ ಗ್ಲೂಕೋಸ್ಗೆ 5 ಬಾಣಂತಿಯರ ಉಸಿರೇ ನಿಂತು ಹೋಗಿದೆ. ತಾಯಿಯಾಗೋ ಕನಸು ಹೊತ್ತವರು ಸಾವಿನ ಮನೆ ಸೇರಿದ್ದಾರೆ. ಮಗುವನ್ನ ಮುದ್ದಾಡೋ ಮುನ್ನವೇ ಮಸಣ ಸೇರಿದ್ದಾರೆ. ಬಾಣಂತಿಯರ ಮನೆಯಲ್ಲಿ ಅಕ್ಷರಶಃ ಶೋಕ ಸಾಗರ ಆವರಿಸಿದೆ. ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೃತ ಬಾಣಂತಿ ಮನೆಗೆ ಆರೋಗ್ಯ ಸಚಿವರಲ್ಲ, ಮೊನ್ನೆ ಯಾರು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದ್ರೆ ದುರದೃಷ್ಟವಶಾತ್ ಅವರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ, ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಮಾಡೋಕ್ಕಾಗ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ತಪ್ಪಿತಸ್ಥರ ವಿರುದ್ಧ ಸಿಎಂ ಕ್ರಮದ ಎಚ್ಚರಿಕೆ. ಪರಿಹಾರ ಹೆಚ್ಚಳದ ಬಗ್ಗೆ ಸಿಎಂ ಮೌನ. ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಅನ್ಸಲ್ಲ ಸರ್? ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟಿರೋದು ಸರಿ ಇಲ್ಲ ಅಂತ ಯಾರು ನೀನ್ ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳಪ್ಪ? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ಕಡಿಮೆ ಆಯ್ತು ಅಂತ ಸರ್. ಜಿಲ್ಲಾಸ್ಪತ್ರೆ ಮುಂದೆ ಬಿಜೆಪಿ ಪ್ರತಿಭಟನೆ. ಬಾಣಂತಿಯರ ಸಾವಿಗೆ ನ್ಯಾಯ ಕೊಡಿಸಲು ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಕೂತಿದ್ದಾರೆ. ಆಹಾರ ನೀರು ತ್ಯಜಿಸಿ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಳ್ಳಾರಿಯಂದೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ. ಯಾಕಂದ್ರೆ ಇವತ್ತು ಸಾಕಷ್ಟು ಮಂದಿ ಬಾಣಂತಿಯರ ಜೊತೆಲೆ ಮಕ್ಕಳು ಕೂಡ ಸತ್ತಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರೆ ಕೂಡ ಮಂತ್ರಿಗಳಂತೂ ಎಲ್ಲಿ ಬರ್ತಾ ಇಲ್ಲ.
ಕೊನೆಗೂ ಎಚ್ಚೆತ್ತ ಬಿಜೆಪಿ ಮಹಿಳಾ ಮೋರ್ಚಾ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯಿಂದ ಕೊನೆಗೂ ಬಿಜೆಪಿ ಮಹಿಳಾ ಮೋರ್ಚಾ ನಿದ್ರೆಯಿಂದ ಎದ್ದಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ವಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸಿ ಮಂಜುಳಾ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಬಳ್ಳಾರಿಯಲ್ಲಿ ಡೆಡ್ಲಿ ಗ್ಲೂಕೋಸ್ಗೆ ಬಲಿಯಾದವರು ಬಡವರು, ಕೂಲಿ ಕಾರ್ಮಿಕರು, ಅದರಲ್ಲೂ ಕಾಂಗ್ರೆಸ್ಗೆ ಓಟ್ ಹಾಕಿದ ಅಲ್ಪಸಂಖ್ಯಾತರು. ಇಷ್ಟಾದ್ರೂ ಸರ್ಕಾರ ನಿರ್ಲಕ್ಷ್ಯ ಕಡಿಮೆಯಾದಂತೆ ಕಾಣ್ತಿಲ್ಲ. ರಂಜಿತ್ ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ವೆಲ್ಕಮ್ ಬ್ಯಾಕ್. 15 ದಿನ 5 ಬಾಣಂತಿಯರು ಮಗುವಿಗೆ ಜನ್ಮ ಕೊಟ್ಟ ನಂತರ 2 ಗಂಟೆಯಲ್ಲಿ ಅದು ಏನಾಗತ್ತೆ ಗೊತ್ತಿಲ್ಲ, ಪ್ರಾಣ ಕಳ್ಕೊತಾ ಇದ್ದಾರೆ. ಆರಂಭದಲ್ಲಿದ್ದು ಡಾಕ್ಟರ್ಗಳು ಮಾಡಿದಂಥ ಎಡವಟ್ಟು ಅಂತ ಹೇಳಲಾಗ್ತಾ ಇತ್ತು. ಆದರೆ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಯಿತು ಇದು ಡಾಕ್ಟರ್ಗಳು ಮಾಡಿದಂಥ ಎಡವಟ್ಟಲ್ಲ, ಅವ್ರಿಗೆ ಆಗ್ತಾ ಇರುವಂಥ IV ಫ್ಲೂಯಿಡ್ ಅನ್ನುವಂಥ ದ್ರಾವಣ ಇದೆಯಲ್ಲ, ಆ ದ್ರಾವಣ ನಿಷೇಧಿತ ದ್ರಾವಣವಾಗಿತ್ತು. ಆ ಕಂಪನಿ ನಿಷೇಧಿತ, IV ಫ್ಲೂಯಿಡ್ ನಿಷೇಧಿತ ಅಲ್ಲ, ಆ ಗ್ಲುಕೋಸ್ ಡ್ರಾಪ್ಸ್ ಇದೆಯಲ್ಲ ಅದು ನಿಷೇಧಿತ ಅಲ್ಲ, ಆದರೆ ಕಂಪನಿ ಕೊಟ್ಟಿತ್ತಲ್ಲ ಅದು ನಿಷೇಧಿತ. 6 ತಿಂಗಳ ಹಿಂದೆ ಇದೇ ಕಂಪನಿಯ ವಿರುದ್ಧ ಕೆಲವು ಆರೋಪಗಳು ಬಂದಾದ ನಂತರ ಕೂಡ ಅದೇ ದ್ರಾವಣವನ್ನು ಆಸ್ಪತ್ರೆಗೆ ತರಿಸಿದ್ಯಾರು? ಆಸ್ಪತ್ರೆಗೆ ತರಿಸಿದ್ಯಾರು? ಕಮಿಷನ್ ಕೊಟ್ರಾ? ನಿಮ್ಮ ಕಮಿಷನ್, ಜುಜುಬಿ ಕಮಿಷನ್ ಆಶೆಗಾಗಿ 5 ತಾಯಂದ್ರ ಪ್ರಾಣ ಹೋಯ್ತಲ್ಲ, 5 ತಾಯಂದ್ರ ಪ್ರಾಣ ಹೋಯ್ತಲ್ಲ. ಯಾವುದೋ ಜಾತಿ ಗಣತಿ ಮಾಡಿದಾಗ ಲಿಂಗಾಯತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಲಿಂಗಾಯತರು ಸೇರ್ತಾರೆ, ಒಕ್ಕಲಿಗರು ತೊಂದರೆ ಆಗಬಾರ್ದು ಅಂತೇಳಿ ಒಕ್ಕಲಿಗರೆಲ್ಲ ಸೇರ್ತಾರೆ, ಅಹಿಂದಕ್ಕೆ ಒಳ್ಳೇದಾಗತ್ತೆ ಅಂತೇಳಿ ಅವರು ಒಟ್ಟಿಗೆ ಸೇರ್ತಾರೆ. ಯಾಕೆ? ಇಲ್ಲಿದ್ದವ್ರಿಗೆ ಯಾರು ಜಾತಿ ಇರಲಿಲ್ವಾ? ಹಿಂದೂಗಳು ಇದ್ದರು, ಮುಸಲ್ಮಾನರು ಇದ್ದರು. ಆದರೆ ನಮಗೆ ಕಂಡಿದ್ದು ಒಂದೇ, ಅಶಕ್ತರು, ಧ್ವನಿ ಇಲ್ಲದವರು, ಸಮಾಜದ ಕಟ್ಟ ಕಡೆಯ ಜನರು. ನೀವು ಕಾಂಗ್ರೆಸ್ಸೋ BJPಯೋ JDSಸೋ, ಮೊದಲಿಗೆ ನೀವು ಪ್ರತಿಯೊಬ್ಬರ ಬಗ್ಗೆ ಹೇಳೋದೇನು, ನಾವು ಬಡವರ ಪರ. ಯಾಕೆ? ಇವರು ಬಡವರು ಕಾಣಲಿಲ್ಲ ನಿಮಗೆ? 2 ಲಕ್ಷ ಕೊಟ್ಬಿಟ್ಟು ನೀವು ಕೈ ತೊಳೆದು ಬಿಟ್ರಾ? ಶ್ರೀಮಂತರ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರಿಗೂ ತೊಂದರೆ ಆಗೋದು ಬೇಡ. ನೀವು 2 ಲಕ್ಷ ಕೊಡುವಾಗ ನಿಮ್ಗೆ ಅನಿಸಲಿಲ್ವಾ ನಮ್ಮ ತಪ್ಪಿದೆ, ಸರ್ಕಾರ ತಪ್ಪಿದೆ, ಡ್ರಗ್ ಕಂಟ್ರೋಲ್ನ ತಪ್ಪಿದೆ, ಆಸ್ಪತ್ರೆ ತಪ್ಪಿದೆ, ವೈದ್ಯರ ತಪ್ಪಿದೆ? 2 ಲಕ್ಷ ಕೊಟ್ಟರೆ ಆಯ್ತಪ್ಪ, ನಾವು 4 ಲಕ್ಷ ಕೊಡ್ತೀವಿ, ಒಂದು ಜೀವ ಕೊಡ್ತೀರಾ? ಇಲ್ಲ ತಾನೇ? ಇಲ್ಲ ತಾನೇ? ನಿರಂತರವಾಗಿ 1 ತಿಂಗಳ ನಂತರ ಯಾವ ರೀತಿ ಅದನ್ನು ಎತ್ಕೊಂಡ್ವಿ ಅಂತಂದರೆ, ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸಬೇಕಾಯಿತು, ಲೋಕಾಯುಕ್ತ ಎಂಟ್ರಿ ಕೊಡಬೇಕಾಯಿತು. ಇವತ್ತು ಆ ಕುಟುಂಬಗಳು ಜೀವ ಕಳ್ಕೊಂಡಿದ್ದಾರೆ. ಆದರೆ ಈ ಸಮಾಜದಲ್ಲಿ ನಮ್ಮ ಜೊತೆ ಯಾರೋ ಇದ್ದಾರೆ, ಅದು ಇದ್ದರೆ ಸಹೋದರರ ರೀತಿ ಇರುವಂಥ ರಿಪಬ್ಲಿಕ್ ಕನ್ನಡ ಅನ್ನೋದು ಸಾಬೀತಾಗೋಯ್ತು. ಇದಕ್ಕೆ ಸ್ಪಷ್ಟ ಉದಾಹರಣೆ ಈ ರಿಪೋರ್ಟ್. ಅಮ್ಮನ ಅಗಲಿಕೆಯಲ್ಲಿ ಕಂದಮ್ಮ ಅನಾಥ, ಬಾಣಂತಿಯರ ಸಾವಿನ ಮನೆಯಲ್ಲಿ ಶೋಕ. ಒಂದು ಸಾವು ಇಡೀ ಕುಟುಂಬವನ್ನ ದುಃಖದ ಕೂಪಕ್ಕೆ ದೂಕಿದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ನರ್ತನ ಮುಂದುವರೆದಿದೆ. ಡೆಡ್ಲಿ ಗ್ಲೂಕೋಸ್ಗೆ 5 ಬಾಣಂತಿಯರ ಉಸಿರೇ ನಿಂತು ಹೋಗಿದೆ. ತಾಯಿಯಾಗೋ ಕನಸು ಹೊತ್ತವರು ಸಾವಿನ ಮನೆ ಸೇರಿದ್ದಾರೆ. ಮಗುವನ್ನ ಮುದ್ದಾಡೋ ಮುನ್ನವೇ ಮಸಣ ಸೇರಿದ್ದಾರೆ. ಬಾಣಂತಿಯರ ಮನೆಯಲ್ಲಿ ಅಕ್ಷರಶಃ ಶೋಕ ಸಾಗರ ಆವರಿಸಿದೆ. ಪರ ನಿಂತಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಮೃತ ಬಾಣಂತಿ ಮನೆಗೆ ಆರೋಗ್ಯ ಸಚಿವರಲ್ಲ. ಮೊನ್ನೆ ಯಾರು ಇದು ಮೊನ್ನೆ ಸುಮಯ್ಯ ಅವರು ಏನು ತೀರ್ಕೊಂಡ್ರು. ಪಾಪ ಅವರು ಒಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಅವರಿಗೆ ಇದರಿಂದ ಹೊರಗೆ ಬರಕ್ ಆಗ್ಲಿಲ್ಲ. ಅದಕ್ಕೆ ಇವತ್ತು ನಾನು ಬಳ್ಳಾರಿ ಆಸ್ಪತ್ರೆ ಕೂಡ ಭೇಟಿ ಕೊಡೋ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಡಾಕ್ಟರ್ಗೆ ಹೇಳದೆ ಬನ್ನಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ, ಅವ್ರಿಗೆ ಧೈರ್ಯ ತುಂಬೋಣ ಮತ್ತು ಸರ್ಕಾರದ ಜೊತೆಲಿ ಇರ್ತದೆ, ನಾವೆಲ್ಲ ಅವ್ರ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ಖಂಡಿತ ಅವರಿಗೆ ಏನು ನಾವು ಸಹಾಯ ಅನುಕೂಲ ಮಾಡೋಕ್ಕಾಗತ್ತೆ ಖಂಡಿತ ನಾವು ಮಾಡ್ತೀವಿ. ತಪ್ಪಿತಸ್ಥರ ವಿರುದ್ಧ ಸಿಎಂ ಕ್ರಮದ ಎಚ್ಚರಿಕೆ. ಪರಿಹಾರ ಹೆಚ್ಚಳದ ಬಗ್ಗೆ ಸಿಎಂ ಮೌನ. ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ,
ಇನ್ನು ಮುಂದೆನೂ ಕೂಡ ತಗೋತೀವಿ. ಪರಿಹಾರ 2 ಲಕ್ಷ ಕೋಟಿ ಕಡಿಮೆ ಆಯ್ತು ಸಲ ಸರ್. ಬೇರೆ ಬೇರೆ ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ 10 ಲಕ್ಷ ಪರಿಹಾರ ಕೊಡ್ತಾರೆ. ಜೀವಗಳು ಹೋಗಿದೆ, ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ. ಯಾರು ನೀನು ಹೇಳ್ತಾ ಇದೆಯಾ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್. ಯಾವ ಜನಗಳಪ್ಪ? ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಜಿಲ್ಲಾಸ್ಪತ್ರೆ ಮುಂದೆ ಬಿಜೆಪಿ ಪ್ರತಿಭಟನೆ. ಬಾಣಂತಿಯರ ಸಾವಿಗೆ ನ್ಯಾಯ ಕೊಡಿಸಲು ಮಾಜಿ ಸಚಿವ ಶ್ರೀರಾಮುಲು ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದೆ ಧರಣಿ ಕೂತಿದ್ದಾರೆ. ಆಹಾರ ನೀರು ತ್ಯಜಿಸಿ ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಬಳ್ಳಾರಿ ಒಂದೇ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ. ಯಾಕಂದ್ರೆ ಇವತ್ತು ಸಾಕಷ್ಟು ಮಂದಿ ಬಾಣಂತಿಯರ ಜೊತೆಲೆ ಮಕ್ಕಳು ಕೂಡ ಸತ್ತಿದ್ದಾರೆ. ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇದ್ರೆ ಕೂಡ ಮಂತ್ರಿಗಳಂತೂ ಎಲ್ಲಿ ಬರ್ತಾ ಇಲ್ಲ. ಕೊನೆಗೂ